ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 5 ವಿದುರ ಮೈತ್ರೇಯ ಸಂವಾದ. ಇದರಿಂದ ಇವತ್ತು 15ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 15. ತದಸ್ಯ ಕೌಶಾರವ ಶರ್ಮ ಧಾತುರ್ ಹರೇ ಕಥಾಮೇವ ಕಥಾಸು ಸಾರಂ ಉದ್ಧೃತ್ಯ ಪುಷ್ಟೇಭ್ಯ ಇವಾರ್ಥ ಬಂಧೋ ಶಿವಾಯ ನ ಕೀರ್ತಯ ತೀರ್ಥ ಕೀರ್ತೇಹೇ. ಅನುವಾದ: ಮೈತ್ರೇಯರೇ, ದುಃಖಿತರ ಸ್ನೇಹಿತರೇ, ಪರಮ ಪ್ರಭುವಿನ ಮಹಿಮೆಗಳೇ ಜಗತ್ತಿನ ಎಲ್ಲೆಡೆಯ ಜನರಿಗೆ ಶುಭವನ್ನುಂಟು ಮಾಡಬಲ್ಲವು. ಆದ್ದರಿಂದ ಜೇನುಹುಳುಗಳು ಅವುಗಳಿಂದ ಜೇನನ್ನು ಸಂಗ್ರಹಿಸುವಂತೆ ಎಲ್ಲ ವಿಷಯಗಳ ಸಾರವಾದ ಕೃಷ್ಣನ ವಿಷಯಗಳನ್ನು ವರ್ಣಿಸಿ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರರು ಹೇಳ್ತಾರೆ, ಪಾಪಕರ್ಮಗಳನ್ನ ಆಚರಣೆ ಮಾಡ್ತಾ ದಿವ್ಯ ವಿಚಾರಗಳಿಂದನೇ ದೂರ ಇರ್ತಾರಲ್ಲ, ಅಂಥ ಮನುಷ್ಯರು ಮಹಾಭಾರತದ ನಿಜವಾದ ಉದ್ದೇಶ ಏನು ಅನ್ನೋದನ್ನೇ ತಿಳ್ಕೊಳ್ಳೋದಿಲ್ವಲ್ಲ. ಅಂಥವ್ರಿಗೋಸ್ಕರ ಕೆಲವರು ಮರುಕ ಪಡ್ತಾರೆ. ಅಂದರೆ ಮಹಾಭಾರತದ ಮೂಲ ಉದ್ದೇಶ ಏನು, ನಿಜವಾದ ಉದ್ದೇಶ ಏನು ಅಂತಂದರೆ ಭಗವದ್ಗೀತೆ. ಅದನ್ನು ಜನಗಳಿಗೆ ಕೊಡಬೇಕು ಅನ್ನೋದಕ್ಕೋಸ್ಕರ ಮಹಾಭಾರತದ ರಚನೆಯನ್ನು ಮಾಡ್ತಾರೆ. ಆದರೆ ಅದನ್ನೇ ಅರ್ಥ ಮಾಡ್ಕೊಳ್ಳದೆ ಜನರು ವೇಸ್ಟ್ ಮಾಡ್ತಾ ಇದ್ದಾರಲ್ಲ, ಸಮಯವನ್ನು ವ್ಯರ್ಥವಾಗಿ ಕಳೀತಾ ಇದ್ದಾರಲ್ಲ ಅಂತಂದ್ಬಿಟ್ಟು ಕೆಲವರು ಮರಕ ಪಟ್ಟರೆ, ಅಂಥ ಕನಿಕರ ಪಡುವಂಥವ್ರ ಬಗ್ಗೆ ನಾನು ಮರಕ ಪಡ್ತೀನಿ. ಯಾಕೆ ಅಂತಂದರೆ ಅವರೆಲ್ಲ ಬರೀ ಊಹಾತ್ಮಕ ಚಿಂತನೆ ಮತ್ತು ಈ ಜೀವನದ ಅಂತಿಮ ಧ್ಯೇಯದ ತತ್ವ, ಆಮೇಲೆ ಇನ್ನು ಬೇರೆ ಬೇರೆ ಏನೇನೋ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋದ್ರಲ್ಲೇ ಅವರ ಆಯಸ್ಸನ್ನು ಕಳೀತಾ ಇದ್ದಾರಲ್ಲಪ್ಪ. ಆ ಭಗವಂತನ ಕಥೆಯನ್ನು ಕೇಳೋದು, ಆ ಭಗವಂತನ ವಿಚಾರಗಳನ್ನು ತಿಳ್ಕೊಳ್ಳೋದು, ಅದರ ಬಗ್ಗೆ ಅವ್ರ ಕಡೆ ಮನಸ್ಸಿಲ್ವಲ್ಲ ಅಂತಂದ್ಬಿಟ್ಟು ಶುದ್ಧ ಭಕ್ತರು ಅವ್ರ ಬಗ್ಗೆ ಕನಿಕರ ಪಡ್ತಾರೆ. ಈಗ ಬರೀ ಐಹಿಕದಲ್ಲೇ ಮುಳುಗಿರೋರು, ಅಂದರೆ ತಾನಾಯಿತು, ತನ್ನ ಇಚ್ಛೆಗಳನ್ನು ಪೂರ್ತಿ ಮಾಡ್ಕೊಳ್ಳೋದಾಯಿತು, ತನ್ನ ಮನೆ ಆಯಿತು, ಇಷ್ಟರ ಬಗ್ಗೆನೇ ಯೋಚನೆ ಮಾಡ್ತಾನಲ್ಲ, ಅವನು ಒಂದು ರೀತಿಯ ವ್ಯಕ್ತಿ. ಆದರೆ ಇನ್ನು ಅವನಿಗಿಂತ ಸ್ವಲ್ಪ ಮೇಲ್ಮಟ್ಟ ಅಂತಂದರೆ ಅವನು ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಲ್ಲ, ತಾನಿರುವಂಥ ಸಮಾಜ, ಬೇರೆಯವರು, ಆ ಧರ್ಮ ಕಾರ್ಯಗಳು, ಅದು ಇದು ಅಂದ್ಕೊಂಡು ಬೇರೆಯವರಿಗೆ ಪರೋಪಕಾರ ಅದೆಲ್ಲ ಮಾಡ್ಕೊಂಡಿರ್ತಾನೆ. ಮತ್ತು ಊಹಾತ್ಮಕ ಚಿಂತನೆಯಲ್ಲಿ ತೊಡಗಿರ್ತಾನೆ. ಅವನಿಗೂ ಕೂಡ ಭಗವಂತನ ವಿಷಯ ಗೊತ್ತಿರೋದಿಲ್ಲ, ಭಗವಂತನ ಬಗ್ಗೆ ತಿಳುವಳಿಕೆ ಇರೋದಿಲ್ಲ. ಅವನನ್ನು ನೋಡಿ ಶುದ್ಧ ಭಕ್ತರು ಕನಿಕರ ಪಡ್ತಾರೆ. ಏನು ಅಂತಂದರೆ, ಬೇಡದೇ ಇರೋದನ್ನೆಲ್ಲ ಮಾಡಿಕೊಂಡು ಸಮಯ ವ್ಯರ್ಥ ಮಾಡ್ತಾ ಇದ್ದಾನೆ. ಅವನು ಐಹಿಕದಲ್ಲಿ ಮುಳುಗಿದ್ದಾನೆ, ಇವನು ಊಹಾತ್ಮಕ ಚಿಂತನೆಯಲ್ಲಿ ಮುಳುಗಿದ್ದಾನೆ. ಆದರೆ ಭಗವಂತನ ಬಗ್ಗೆ ಇಬ್ಬರೂ ಕೂಡ ಸೀರಿಯಸ್ನೆಸ್ ತೊಗೊಂಡಿಲ್ವಲ್ಲ. ಇಂಥ ಒಂದು ಅಪರೂಪವಾದ ಮನುಷ್ಯ ಜನ್ಮ ಸಿಕ್ಕಿದೆಯಲ್ಲ, ಇದನ್ನು ಇಷ್ಟೊಂದು ವ್ಯರ್ಥವಾಗಿ ಇವ್ರು ಕಳೀತಾ ಇದ್ದಾರಲ್ಲ ಅಂತಂದ್ಬಿಟ್ಟು ಅವನು ಕನಿಕರ ತೋರಿಸ್ತಾನೆ ಅವರಿಗೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಮೈತ್ರೇಯರೇ, ದುಃಖಿತರ ಸ್ನೇಹಿತರೇ. ನೋಡಿ, ಯಾರು ದುಃಖ ಪಟ್ಕೊಂಡಿರ್ತಾರೋ, ಅಂದರೆ ಈ ಒಂದು ಭವದಲ್ಲಿರೋದೇ ದುಃಖ ಅಂತ ಅರ್ಥ. ಅಂಥವರ ಸ್ನೇಹಿತರು ನೀವು. ಪರಮಪ್ರಭುವಿನ ಮಹಿಮೆಗಳಿದೆಯಲ್ಲ, ಇದು ಜಗತ್ತಿನ ಎಲ್ಲ ರೀತಿಯ ಜನರಿಗೂ ಕೂಡ ಶುಭವನ್ನು ಉಂಟು ಮಾಡುವಂಥದ್ದು. ಅದಕ್ಕೋಸ್ಕರನೇ ಇಲ್ಲಿ ಒಂದು ಉಪಮಾನವನ್ನು ಕೂಡ ಕೊಟ್ಟು ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಜೇನು ಹುಳುಗಳು ಹೂಗಳಿಂದ ಜೇನನ್ನು ಸಂಗ್ರಹಣೆ ಮಾಡುವ ಹಾಗೆ. ಈಗ ಜೇನು ಹುಳು ಏನು ಮಾಡುತ್ತೆ, ಜೇನು ಹೂವಲ್ಲಿರುವಂಥ ಜೇನನ್ನು ಮಾತ್ರ ಅದು ತೆಗೆದು ಬೇರೆ ಬೇರೆ ಕಡೆಯಿಂದ ಎಲ್ಲ ತೆಗೆದು ಒಂದು ಕಡೆ ಸಂಗ್ರಹಣೆ ಮಾಡುತ್ತಲ್ಲ, ಅದು ಎಷ್ಟು ಸಿಹಿಯಾಗಿರುತ್ತೆ. ಆ ರೀತಿ ಎಲ್ಲ ವಿಷಯಗಳ ಸಾರವಾಗಿರುವಂಥ ಕೃಷ್ಣನ ವಿಷಯಗಳನ್ನು ನನಗೆ ವರ್ಣನೆ ಮಾಡಿ ಹೇಳಿ ಅಂತಂದ್ಬಿಟ್ಟು ಅವನು ಕೇಳ್ತಾ ಇದ್ದಾನೆ. ನೋಡಿ, ದುಃಖಿತರ ಸ್ನೇಹಿತರೇ, ಇಲ್ಲಿ ಎಲ್ಲರೂ ದುಃಖದಿಂದ ತುಂಬಿರುವಂಥವ್ರೆ. ಅವನು ಎಷ್ಟೇ ಐಶ್ವರ್ಯವಂತನಾಗಿದ್ರು, ಗುಣವಂತನಾಗಿದ್ರು, ಅವನೊಬ್ಬ ಭಕ್ತನಾಗೋವರೆಗೂ ಅವನಿಗೆ ದುಃಖ ಅನ್ನೋದು ತಪ್ಪಿದ್ದಲ್ಲ. ಸೊ ಈ ಭಗವಂತನ ಮಹಿಮೆಗಳಿದೆಯಲ್ಲ, ಯಾಕೆ ನಾವು ಭಾಗವತವನ್ನು ಕೇಳಬೇಕು, ಭಗವಂತನ ಲೀಲೆಗಳನ್ನು ಕೇಳಬೇಕು ಅಂತಂದರೆ, ಅದು ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡುವಂಥದ್ದು, ಒಳ್ಳೇದು ಮಾಡುವಂಥದ್ದು. ಅದಕ್ಕೋಸ್ಕರನೇ ನೀವು ಆ ಜೇನುಹುಳುಗಳು ಹೇಗೆ ಜೇನನ್ನು ಸಂಗ್ರಹಣೆ ಮಾಡುತ್ತೋ ಅದೇ ರೀತಿ ಎಲ್ಲ ವಿಷಯಗಳ ಸಾರ ಏನು ಅಂತಂದರೆ ಕೃಷ್ಣನ ವಿಷಯ. ಅದನ್ನು ನಮಗೆ ತಿಳಿಸಿ ವರ್ಣನೆ ಮಾಡಿ ನೀವು ಅಂತಂದ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಅಂದರೆ ನಾವೆಲ್ಲ ಕೇಳಲಿ, ಅದರಿಂದ ನಮಗೆ ಒಳ್ಳೆಯದಾಗಲಿ, ನಮಗೆ ಜ್ಞಾನೋದಯನೂ ಆಗುತ್ತೆ, ನಮ್ಮ ಜೀವನದಲ್ಲಿ ನಾವು
ನಾವಿರುವಂಥ ಸ್ಥಿತಿಯಿಂದ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತೀವಿ ಅನ್ನೋದಕ್ಕೋಸ್ಕರ ನಮಗೋಸ್ಕರ ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಹಲವು ವಿಷಯಗಳು ಭೌತಿಕ ಪ್ರಕೃತಿಯ ನಾನಾ ಗುಣಗಳಲ್ಲಿರುವ ವಿವಿಧ ವ್ಯಕ್ತಿಗಳಿಗಾಗಿಯೇ ಇವೆ. ಆದರೆ ಸಾರಭೂತ ವಿಷಯಗಳೆಂದರೆ ಪರಮಪ್ರಭುವಿಗೆ ಸಂಬಂಧಿಸಿದುವು ಮಾತ್ರ. ಈಗ ಭೌತಿಕ ಪ್ರಪಂಚದಲ್ಲಿ ನಾವು ಕೆಲವೊಂದು ವಿಷಯಗಳು ಕೆಲವೊಬ್ಬರಿಗೆ ಮಾತ್ರ ಇರುತ್ತೆ. ಈಗ ಸೈಂಟಿಸ್ಟ್ ಇರ್ತಾನೆ, ಅವನಿಗೆ ಬೇಕಾಗಿರುವಂಥ ವಿಷಯನೇ ಬೇರೆ ಆಗಿರುತ್ತೆ. ಅವನು ಅಡುಗೆ ವಿಷಯವನ್ನ ನೋಡ್ತಾನ? ಇಲ್ಲ, ಅವನಿಗೆ ಸಂಬಂಧಪಟ್ಟಂಥ ವಿಷಯ ಅಲ್ವೇ ಅಲ್ಲ ಅದು, ಅಲ್ವಾ? ಕೆಲವೊಂದು ವಿಷಯಗಳು ಕೆಲವೊಂದು ಗುಣ ಇರುತ್ತಲ್ವಾ, ಅಂಥ ವ್ಯಕ್ತಿಗಳಿಗೋಸ್ಕರ ಇರುತ್ತೆ. ಈಗ ನನಗೆ ತುಂಬ ತಾಮಸ ಗುಣ ಇರುತ್ತೆ ಅಂತ ಇಟ್ಕೊಳ್ಳಿ, ನನಗೆ ತಗೊಂಡು ಬಂದು ಏನಾದರೂ ಭಗವಂತನ ವಿಚಾರ ಹೇಳಕ್ಕೆ ಬಂದರೆ ನಾನು ಕೇಳ್ತೀನಾ? ಇಲ್ಲ. ಮತ್ತು ಅಡುಗೆಯಲ್ಲಿ ಆಸಕ್ತಿ ಇರುತ್ತೆ ಅಂತ ಇಟ್ಕೊಳ್ಳಿ, ಅವನಿಗೆ ಹೋಗ್ಬಿಟ್ಟು ಹಾಡು ಹೇಳು ಅಂತಂದರೆ ಅವನಿಗಾಗುತ್ತಾ? ಅವನಿಗೆ ಇಂಟ್ರೆಸ್ಟೇ ಇರೋದಿಲ್ಲ, ಅವನಿಗೆ ಆಸಕ್ತಿನೂ ಇರೋದಿಲ್ಲ. ಅವನ ಗುಣ ಆ ರೀತಿದ್ದಲ್ವೇ ಅಲ್ಲ. ಆ ರೀತಿ ಬೇರೆ ಬೇರೆ ಗುಣದಲ್ಲಿರುವಂಥ ಮನುಷ್ಯರಿಗೆ ಬೇರೆ ಬೇರೆ ವಿಷಯಗಳೇ ಆಗಿರುತ್ತೆ. ಆದರೆ ಸಾರಭೂತ ವಿಷಯಗಳು ಅಂತಂದರೆ ಏನು? ಅದರಲ್ಲಿ ಭಗವಂತನ ವಿಷಯಗಳು ಮಾತ್ರ. ಸಾರ ಅಂತಂದ್ರೇ ಎಲ್ಲಾನು ಅದರಲ್ಲಿ ಬಂದ್ಬಿಡುತ್ತೆ. ಭಗವಂತನ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದನ್ನು ಸಾರಭೂತ ವಿಷಯ ಅಂತ ಹೇಳೋದು. ಆಯಿತಾ? ದುರದೃಷ್ಟದಿಂದ ಭೌತಿಕವಾಗಿ ಬಾಧಿತರಾದ ಬದ್ಧಾತ್ಮರು ಹೆಚ್ಚು ಕಡಿಮೆ ಪರಮಪ್ರಭುವಿನ ವಿಷಯದಲ್ಲಿ ವಿಮುಖರಾಗಿರುತ್ತಾರೆ. ಏಕೆಂದರೆ ಅವರಲ್ಲಿ ಕೆಲವರು ಭಗವಂತನ ಅಸ್ತಿತ್ವವನ್ನೇ ನಂಬುವುದಿಲ್ಲ, ಇನ್ನೂ ಕೆಲವರು ಪ್ರಭುವಿನ ನಿರಾಕಾರ ಲಕ್ಷಣವನ್ನು ಮಾತ್ರ ನಂಬುತ್ತಾರೆ. ಈ ಎರಡೂ ಸಂದರ್ಭಗಳಲ್ಲೂ ಭಗವಂತನ ಬಗ್ಗೆ ಅವರು ಹೇಳುವುದು ಏನೂ ಇರುವುದಿಲ್ಲ. ಅಂದರೆ ಅರ್ಥ ಏನು? ಇಲ್ಲಿ ದುರದೃಷ್ಟ ಅಂತ ಹೇಳಿದ್ದಾರೆ. ಯಾಕೆಂದರೆ ನಮಗೆ ಜೀವನ ಕೊಟ್ಟಿದ್ದಾನೆ ಭಗವಂತ, ನೀನು ಇದನ್ನು ಮಾಡ್ಕೊಂಡು ಬಾ, ನೀನು ಇದನ್ನು ಅನುಭವಿಸು. ಅಂದರೆ ಭಗವಂತನ ಭಕ್ತಿ ಅನ್ನೋದು ಏನು ಅನ್ನೋದನ್ನು ಅನುಭವಿಸು, ಮತ್ತು ನೀನು ಮಾಡಿರೋ ತಪ್ಪನ್ನು ಅರಿವು ಮಾಡ್ಕೊ, ನೀನು ಯಾರು ಅನ್ನೋದನ್ನು ತಿಳ್ಕೊ ಅಂತಂದ್ಬಿಟ್ಟು ನಮಗೆ ಈ ಮನುಷ್ಯ ಜನ್ಮ ಕೊಟ್ಟಿರ್ತಾನೆ. ಆದರೆ ಅದನ್ನು ನಾವು ಸರಿಯಾಗಿ ಯೂಸ್ ಮಾಡ್ಕೊಳ್ಳೋದಿಲ್ಲ. ನಾವೇನು ಮಾಡ್ತೀವಿ? ಬೌದ್ಧಿಕವಾಗಿ ನಾವು ಬಾಧಿತರಾಗ್ಬಿಟ್ಟಿರ್ತೀವಿ. ಅಂದರೆ ಈಗ ಬದ್ಧ ಸ್ಥಿತಿಯಲ್ಲಿದ್ದೀವಲ್ವ, ಎಲ್ಲವನ್ನ ಮರ್ತು ಹೋಗಿದ್ದೀವಿ. ನಾನು ನಂದು ಅನ್ನೋದೇ ಹೆಚ್ಚು. ನಮಗೆ ಭಗವಂತ ಅನ್ನೋನೊಬ್ಬ ಇದ್ದಾನೆ, ಅವನ ಬಗ್ಗೆ ನಾನು ಚಿಂತನೆ ಮಾಡಬೇಕು, ಅದಕ್ಕೆ ನನಗೆ ಈ ಜನ್ಮ ಸಿಕ್ಕಿದೆ, ಅದನ್ನು ಕೂಡ ಮರ್ತು ಹೋಗಿರ್ತೀವಿ. ಅಂದರೆ ನಾವು ಭಗವಂತನ ವಿಷಯದಲ್ಲಿ ವಿಮುಖರಾಗಿರ್ತೀವಿ. ಅಂಥವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕಂದರೆ ಅವರಲ್ಲಿ ಕೆಲವೊಬ್ಬರಂತೂ ಭಗವಂತ ಇದ್ದಾನೆ ಅನ್ನೋದನ್ನೇ ನಂಬೋದಿಲ್ಲ. ಕೆಲವರು ನಂಬ್ತಾರೆ, ಆದರೆ ಅವನು ಯಾವ ರೀತಿ ಇದ್ದಾನೆ ಅದೆಲ್ಲ ಗೊತ್ತಿರೋದಿಲ್ಲ. ಒಟ್ಟಿನಲ್ಲಿ ಏನೋ ಒಂದು ಶಕ್ತಿ ಇದೆಯಪ್ಪ, ಆ ರೀತಿ ಆದರೂ ನಂಬ್ತಾರೆ. ಕೆಲವರಂತೂ ಆ ಭಗವಂತನ ವಿಷಯ ಅನ್ನೋದು ಇದೆ ಅನ್ನೋದನ್ನೇ ನಂಬೋದಿಲ್ಲ. ಇನ್ನು ಕೆಲವರು ಭಗವಂತನ ನಿರಾಕಾರ ಲಕ್ಷಣವನ್ನು ಮಾತ್ರ ನಂಬ್ತಾರೆ. ಈ ಎರಡೂ ಸಂದರ್ಭಗಳಲ್ಲೂ ಕೂಡ ಭಗವಂತನ ಬಗ್ಗೆ ಅವರಿಗೆ ಹೇಳೋದು ಇರೋದಿಲ್ಲ, ಕೇಳೋದು ಇರೋದಿಲ್ಲ. ಈಗ ಅವರು ರೂಪವನ್ನು ನಂಬೋದಿಲ್ಲ, ಮತ್ತು ಭಗವಂತ ಇದ್ದಾನೆ ಅನ್ನೋದನ್ನೇ ನಂಬೋದಿಲ್ಲ ಅನ್ನೋ ಎರಡೂ ರೀತಿಯ ಜನಗಳಿಗೂ ಕೂಡ ಭಗವಂತನ ವಿಷಯ ಹೇಳೋದಕ್ಕೇನೂ ಇರೋದಿಲ್ಲ ಅಲ್ವಾ? ನಾಸ್ತಿಕರು ಮತ್ತು ನಿರಾಕಾರವಾದಿಗಳು ಇಬ್ಬರೂ ಎಲ್ಲ ವಿಷಯಗಳ ಸಾರವನ್ನು ನಿರಾಕರಿಸುತ್ತಾರೆ. ಅವರು ಇಂದ್ರಿಯ ತೃಪ್ತಿ ಅಥವಾ ಊಹಾತ್ಮಕ ಚಿಂತನೆಗಳಂತಹ ಸಾಪೇಕ್ಷ ವಿಷಯಗಳ ವಿವಿಧ ಮಾರ್ಗಗಳಲ್ಲಿ ತೊಡಗಿರುತ್ತಾರೆ. ಈಗ ಭಗವಂತನೇ ಇಲ್ಲ ಅನ್ನೋರು ನಾಸ್ತಿಕರು, ಆಮೇಲೆ ಭಗವಂತನಿಗೆ ಆಕಾರ ಇಲ್ಲ ಅನ್ನೋರು ನಿರಾಕಾರವಾದಿಗಳು. ಇವರಿಬ್ಬರೂ ಕೂಡ ಎಲ್ಲ ವಿಷಯಗಳ ಸಾರವನ್ನು, ಅಂದರೆ ಏನು, ಭಗವಂತನ ಕೃಷ್ಣ ಕಥೆ, ಅದನ್ನೇ ಅವರು ನಿರಾಕರಿಸ್ತಾರೆ. ಭಗವಂತನ ವಿಷಯ ಹೇಳೋಕ್ಕೋದ್ರೆ, ಅಯ್ಯೋ ನಮ್ಗೆ ಹೇಳ್ಬೇಡಪ್ಪ, ನಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಯಾಕೆ, ನಾನು ನಂಬೋದಿಲ್ಲ ಅದನ್ನು ಅಂತಂದ್ಬಿಟ್ಟು ಹೇಳ್ತಾರೆ. ಅವರು ಇಂದ್ರಿಯ ತೃಪ್ತಿಯಲ್ಲಿರ್ತಾರೆ. ಯಾಕೆಂದರೆ ಐಹಿಕದಲ್ಲಿ ಮುಳುಗಿರೋರ್ಗೇನು ಇಷ್ಟ ಹೇಳಿ ತಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದು. ಇನ್ನು ಊಹಾತ್ಮಕ ಚಿಂತಕರು ಏನು ಮಾಡ್ತಾರೆ? ಆ ಚಿಂತನೆಯಲ್ಲಿ ಮುಳುಗಿರ್ತಾರೆ, ಅದು ಅವ್ರಿಗಿಷ್ಟ, ಅದರಲ್ಲೇ ತೊಡಗಿರ್ತಾರೆ ಹೊರತು ಬೇರೆ 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 ಮಾರ್ಗಗಳನ್ನು ಹುಡುಕೊಂಡು ಅದರಲ್ಲೇನಾಗುತ್ತೆ ಇದರಲ್ಲೇನಾಗುತ್ತೆ ಈ ರೀತಿ ಹುಡುಕಾಟ ನಡೆಸ್ತಿರ್ತಾರೆ ಹೊರತು ಅವರು ಭಗವಂತ ಇದ್ದಾನೆ, ಅವನು ಸಾಕಾರ ರೂಪದಲ್ಲಿದ್ದಾನೆ, ಅವನನ್ನು ಭಕ್ತಿ ಮಾಡಬೇಕು ನಾವು, ಅದ್ರ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟೇ ಇರೋದಿಲ್ಲ, ಮತ್ತು ಅದ್ರ ಬಗ್ಗೆ ಅವರು ಚಿಂತನೆ ಕೂಡ ಮಾಡೋದಿಲ್ಲ. ವಿದುರನಂತಹ ಶುದ್ಧ ಭಕ್ತರಿಗೆ ಲೌಕಿಕ ಮತ್ತು ಊಹಾತ್ಮಕ ಚಿಂತಕರಿಬ್ಬರ ವಿಷಯಗಳು ಎಲ್ಲ ರೀತಿಗಳಲ್ಲೂ
ನಿರುಪಯುಕ್ತವಾದುವಾಗಿರುತ್ತವೆ. ಆದ್ದರಿಂದ ವಿದುರನು ಬೇರೆ ಏನೂ ಬೇಡ, ಎಲ್ಲ ವಿಷಯಗಳ ಸಾರವಾದ ಕೃಷ್ಣನ ವಿಚಾರವನ್ನು ಮಾತ್ರ ಹೇಳಿ ಎಂದು ಮೈತ್ರೇಯರನ್ನು ಪ್ರಾರ್ಥಿಸಿದನು. ಈಗ ವಿದುರರು ಒಬ್ಬ ಶುದ್ಧ ಭಕ್ತರು. ಅವರಿಗೆ ಲೌಕಿಕ ವಿಷಯದಲ್ಲೂ ಆಸಕ್ತಿ ಇಲ್ಲ, ಆಮೇಲೆ ಊಹಾತ್ಮಕ ಚಿಂತಕರು ಇರ್ತಾರಲ್ಲ ಆ ಚಿಂತನೆಯಲ್ಲೂ ಅವ್ರಿಗೆ ಆಸಕ್ತಿ ಇಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಎರಡೂ ಕೂಡ ಕೆಲ್ಸಕ್ಕೆ ಬರದೇ ಇರೋದು ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಇಲ್ಲಿ ವಿದುರರು ಬೇರೆ ಏನೂ ಹೇಳಬೇಡಿ, ನನಗೆ ಎಲ್ಲ ವಿಷಯದ ಸಾರವಾದಂಥ ಕೃಷ್ಣ ಕಥೆ, ಕೃಷ್ಣನ ವಿಚಾರವನ್ನು ಮಾತ್ರ ನನಗೆ ಹೇಳಿ ಅಂತಂದ್ಬಿಟ್ಟು ಇಲ್ಲಿ ಮೈತ್ರೇಯರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ನಮಗೆ ನಮ್ಮ ಜೀವನದ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇದೆ, ಮತ್ತು ನಾವು ಏನು ಮಾಡಬೇಕು ಅದಕ್ಕೋಸ್ಕರ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಆಗಿರೋದೇನು ಅಂದರೆ ಭಗವಂತನ ಬಗ್ಗೆ ಕೇಳೋದು. ಅದನ್ನು ಕೇಳ್ತಾ 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 ನಮ್ಮ ಹೃದಯ ಫುಲ್ಲು ಪರಿಶುದ್ಧವಾಗಿ ನಾವು ಶುದ್ಧ ಸತ್ವವನ್ನು ಮೀರಿ ವೈಕುಂಠ ಲೋಕಕ್ಕೆ ಹೋಗ್ತೀವಿ. ಅಂದರೆ ಭಗವಂತನ ಜೊತೆ ಇದ್ಕೊಂಡು ನಾವು ಅವನ ಸೇವೆ ಮಾಡಬೇಕು ಅಂತಂದರೆ ನಾವು ಆ ಮಟ್ಟಕ್ಕೆ ತಲುಪಬೇಕು. ಈಗ ನಾವು ಮಾಡ್ತಾ ಇರೋದು ಏನು ಅಂತಂದರೆ ಫಿಸಿಕಲ್ ಆಗಿ ಎಕ್ಸಸೈಸ್ ಮಾಡ್ತಾ ಇರೋದು. ಅದನ್ನು ನಾವು ಭಕ್ತಿ ಅಂದ್ಕೊಂಡ್ರೆ ಅದು ನಮ್ಮ ಮುಟ್ಟಾಳ್ತನ ಅಷ್ಟೇ ಆಯಿತಾ. ಭಕ್ತಿ ಅಂದ್ರೇ ಬೇರೆಯೇ ಇದೆ. ನಾವು ತಿಳ್ಕೊಂಡಿರೋವಂಥದ್ದು ಭಕ್ತಿ ಅಲ್ಲ. ಅದು ನಾವು ಮನಸ್ಸಿನಿಂದ ನಿಜವಾಗ್ಲೂ ಪೂಜೆ ನೈವೇದ್ಯ ಎಲ್ಲ ಮನಸ್ಸಿನಿಂದ ಫುಲ್ಲು ಅಲ್ಲೇ ಕಾನ್ಸಂಟ್ರೇಷನ್ ಇಟ್ಕೊಂಡು ನಾನು ಪ್ರೀತಿಸ್ತಾ ಭಗವಂತನಿಗೋಸ್ಕರ ಅಂತ ನಾವು ಮಾಡಿದ್ದೆ ಆದರೆ ಅದು ಭಕ್ತಿ ಅನ್ನಿಸ್ಕೊಳ್ಳುತ್ತೆ. ಆದರೆ ನಾವು ಆ ರೀತಿ ಎಲ್ಲಿ ಮಾಡ್ತೀವಿ? ನಾವು ದೇವ್ರ ಮನೇಲಿದ್ದರೆ ನಮ್ಮ ಮನಸ್ಸು ಅಡುಗೆ ಮನೇಲಿರುತ್ತೆ, ಇಲ್ಲ ಅಡುಗೆ ಮನೆಯಿಂದ ಹೊರಗಡೆ ಇರುತ್ತೆ, ಇಲ್ಲ ಆಫೀಸಲ್ಲಿರುತ್ತೆ, ಇಲ್ಲ ಮಕ್ಕಳ ಮೇಲಿರುತ್ತೆ, ಇಲ್ಲ ಇನ್ನೇನೋ ಕೆಲಸದಲ್ಲಿ ಮುಳುಗಿರುತ್ತೆ. ಬಟ್ ನಮ್ಮ ದೇಹ ಮಾತ್ರ ಆ ದೇವ್ರ ಮನೇಲಿರುತ್ತೆ. ಆಗ ಅದು ಭಕ್ತಿ ಎಲ್ಲ ಅನ್ನಿಸ್ಕೊಳ್ಳುತ್ತೆ? ಇಲ್ಲ, ಅದು ಒಂದು ಕೆಲಸ. ಡೈಲಿ ನಾನು ಮನೆ ಗುಡಿಸೋದು ಒರೆಸೋದು ಎಲ್ಲ ಹೇಗೆ ಮಾಡ್ತೀವೋ ಅದು ಕೂಡ ಒಂದು ಕೆಲಸ ಅಂತ ಅನ್ನಿಸ್ಕೊಳ್ಳುತ್ತೆ ಅನ್ನೋದು ಇದರ ಅರ್ಥ. ನಾವು ಎಷ್ಟು ತಿಳ್ಕೊಳ್ಳೋ ಅಂಥದ್ದಿದೆ ನೋಡಿ. ನಿಜವಾಗ್ಲೂ ಇದನ್ನು ಓದಿದಾಗ ಒಂದೊಂದು ಶ್ಲೋಕನ ನಾನು ಕೇಳ್ತಾ ಇರಬೇಕಾದ್ರೆ ನಾನೇನು ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ಇವರು ಹೇಳ್ತಾ ಇರೋದೆಲ್ಲ ನನ್ನಲ್ಲಿ ಇದೆಯಾ ಗುಣಗಳು, ನಾನು ಏನು ಚೇಂಜ್ ಮಾಡ್ಕೋಬೇಕು ಅಥವಾ ನಾನು ಏನು ಅಳವಡಿಸ್ಕೊಳ್ಬೇಕು ಅದನ್ನೆಲ್ಲ ಗಮನಿಸಿ ನಾವು ಅದನ್ನು ಚೇಂಜ್ ಮಾಡ್ಕೋಬೇಕು. ಇಲ್ಲಾಂದರೆ ಸುಮ್ಮನೆ ಕೇಳ್ತಾ ಇರೋದಲ್ಲ. ಭಗವಂತನ ವಿಚಾರವನ್ನು ಮನಸ್ಸಿಟ್ಟು ಕೇಳಿದ್ರೆ ನಿಜವಾಗ್ಲೂ ನಮಗದರಿಂದ ಫಲ ಸಿಗುತ್ತೆ. ಯಾಕೆ ಅಂತಂದರೆ ಅದರದ್ದು ರಿಯಾಕ್ಷನ್ ಏನಿದೆಯೋ ಅದು ಮಾಡೇ ಮಾಡುತ್ತೆ. ಬಟ್ ನಾವು ಅದರಲ್ಲಿ ಸ್ವಲ್ಪ ಶ್ರಮ ಪಟ್ಟರೆ, ಅಂದರೆ ನಾನು ಅದರಲ್ಲಿ ನನ್ನನ್ನು ತೊಡಗಿಸ್ಕೊಂಡಾಗ, ಹೌದು ನಾನು ಏನು ಕೇಳಿದೆ ಇವತ್ತು, ಈ ಗುಣ ನನ್ನಲ್ಲಿ ಇದೆಯಾ ಇಲ್ವಾ, ಆದರೆ ಅದನ್ನು ಅಳವಡಿಸ್ಕೋಬೇಕಂದ್ರೆ ನಾನು ಏನು ಮಾಡಬೇಕು, ಅಥವಾ ನಾನಿರುವ ಮಟ್ಟಕ್ಕಿಂತ ಇನ್ನೊಂಚೂರು ಮುಂದೆ ಹೋಗಬೇಕು ಅಂತಂದರೆ ನಾನು ಏನು ಮಾಡಬೇಕು, ಈ ರೀತಿ ಯೋಚನೆ ಮಾಡೋದನ್ನು ನಾವು ಕಲ್ತ್ಕೋಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.